ಬಹಳ ಪ್ರಸಿದ್ಧವಾದ ಮೈಸೂರು ಮೈಲಾರಿ ದೋಸೆ ಹೆಸರು ಎಷ್ಟು ಜನ ಕೇಳಿದ್ದೀರಾ ಅಥವಾ ಎಷ್ಟು ಜನ ರುಚಿ ನೋಡಿದ್ದೀರಾ? ಬಹಳ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಅದ್ರ ರೆಸಿಪಿ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಇವತ್ತಿನ ಈ ವಿಡಿಯೋನಲ್ಲಿ ಮೈಸೂರು ಮೈಲಾರಿ ದೋಸೆ ಹೇಗೆ ಮಾಡೋದು, ನನಗೆ ಆ ರೆಸಿಪಿ ಹೇಗೆ ಸಿಕ್ತು ಅಂತ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ನಮಸ್ತೆ. ಮೊದಲಿಗೆ ಇಲ್ಲಿ ನೋಡಿ, 1 ಕಪ್ ಅಷ್ಟು ಕುಸುಬಲಕ್ಕಿನ ತಗೊಳ್ತಾ ಇದ್ದೀನಿ. ಕುಸುಬಲಕ್ಕಿ ಅಂದ್ರೆ ಒಂದು ರೀತಿಯ ಬಾಯ್ಲ್ಡ್ ರೈಸು. ಹಾಗೆ ಅರ್ಧ ಕಪ್ ಅಷ್ಟು ದೋಸೆ ಅಕ್ಕಿನ ತಗೊಳ್ತಾ ಇದ್ದೀನಿ. ನಿಮ್ಗೆ ಬಾಯ್ಲ್ಡ್ ರೈಸ್ ಅಥವಾ ಕುಸುಬಲಕ್ಕಿ ಸಿಗ್ಲಿಲ್ಲ ಅಂತಂದ್ರೆ 1 ಕಪ್ ಇಡ್ಲಿ ಅಕ್ಕಿ ಬೇಕಾದ್ರೂ ಬಳಸಬಹುದು. ಆಮೇಲೆ ನೀರ್ ಹಾಕಿ ನೆನೆಯೋದಕ್ಕೆ ಬಿಡಬೇಕು. ಹಾಗೆ ಇನ್ನೊಂದು ಪಾತ್ರೆನಲ್ಲಿ ಅರ್ಧ ಕಪ್ ಅಷ್ಟು ಉದ್ದಿನ ಬೇಳೆ, ನಾನು ಮಿಕ್ಸಿ ಉಪಯೋಗಿಸ್ತಾ ಇರೋದ್ರಿಂದ 2 ಟೇಬಲ್ ಚಮಚದಷ್ಟು ಜಾಸ್ತಿ ಉದ್ದಿನ ಬೇಳೆ ಹಾಕೊಂಡಿದ್ದೀನಿ. ಇವಿಷ್ಟನ್ನ ತೊಳೆದು 5 ರಿಂದ 6 ಗಂಟೆ ನೆನೆಸಿಟ್ಕೊಳ್ಬೇಕು. ನೆನೆಸಿ ಆದ್ಮೇಲೆ ಮೊದಲಿಗೆ ಮಿಕ್ಸಿ ಜಾರಲ್ಲಿ ನೆನೆಸಿರುವಂತಹ ಉದ್ದಿನ ಬೇಳೆನ ತಗೊಂಡು ಸ್ವಲ್ಪನೇ ನೀರು ಹಾಕ್ತಾ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ನೀವು ಅಕ್ಕಿ ಬದಲಾಗಿ ಅಕ್ಕಿ ಹಿಟ್ಟನ್ನ ಬೇಕಾದ್ರೂ ಬಳಸಬಹುದು. ಈಗ 1.5 ಕಪ್ ಅಕ್ಕಿ ಹಾಕಿದ್ವಲ್ಲ, ಅದ್ರ ಬದಲಾಗಿ 1.5 ಕಪ್ ಅಕ್ಕಿ ಹಿಟ್ಟನ್ನ ಬಳಸಬಹುದು. ಆಮೇಲೆ ನಾನು ಹೇಳ್ತೀನಿ ಹೇಗೆ ಎಷ್ಟೊತ್ತಿಗೆ ಬಳಸಬೇಕು ಅಂತ. ಇಲ್ಲಿ ಉದ್ದಿನ ಬೇಳೆ ನುಣ್ಣಗೆ ರುಬ್ಬಿ ಆದ್ಮೇಲೆ ಒಂದು ಪಾತ್ರೆಗೆ ತಗೊಂಡು ಆಮೇಲೆ ನೆನೆಸಿರುವಂತಹ ಅಕ್ಕಿನ ತಗೊಂಡು ಅದನ್ನ ನುಣ್ಣಗೆ ರುಬ್ಬಬೇಕು. ನುಣ್ಣಗೆ ಅಂದ್ರೆ ನೋಡಿ, ಈ ರೀತಿ ಸ್ವಲ್ಪ ತರಿತರಿಯಾಗಿ ಇದ್ರೆ ಪರವಾಗಿಲ್ಲ, ತುಂಬಾ ನುಣ್ಣಗೇನು ಬೇಡ. ಹಾಗಂತ ಹೇಳಿ ತುಂಬಾ ತರಿತರಿಯಾಗೂ ಮಾಡಬೇಡಿ. ಅಕ್ಕಿನ ನಾನು 2 ಸಲ ರುಬ್ಬಿ ಉದ್ದಿನ ಹಿಟ್ಟಿತ್ತಲ್ಲ ಅದೇ ಪಾತ್ರಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ನಾವೀಗ ಅಕ್ಕಿ ಹಿಟ್ಟು ಮತ್ತೆ ಮೈದಾ ಹಿಟ್ಟು ಹಾಕಬೇಕು. ಇಲ್ಲಿ ನೋಡಿ, ನಾನು ಮೊದಲಿಗೆ ಅರ್ಧ ಕಪ್ ಮೈದಾ ಹಿಟ್ಟು ಮತ್ತೆ 1/4 ಕಪ್ ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ ಅಲ್ವಾ. ನೀವು ಅಕ್ಕಿ ನೆನೆಸ್ಲಿಲ್ಲ ಅಂದ್ರೆ ಅರ್ಧ ಕಪ್ ಮೈದಾ ಹಿಟ್ಟು ಮತ್ತೆ 1 ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕಿ ಹೀಗೆ ಅಗತ್ಯ ಇರೋಷ್ಟು ನೀರು ಹಾಕಿ ರುಬ್ಕೊಂಡು ಈಗಾಗಲೇ ರುಬ್ಬಿರುವಂತಹ ಉದ್ದಿನ ಬೇಳೆ ಹಿಟ್ಟಿರುತ್ತಲ್ಲ, ಉದ್ದಿನ ಹಿಟ್ಟು ಅದಕ್ಕೆ ಸೇರಿಸ್ಬೇಕು. ಇಲ್ಲಿ ನೋಡಿ, ಎಲ್ಲ ಹಿಟ್ಟು ಈ ಪಾತ್ರೆನಲ್ಲಿದೆ. ಫಸ್ಟಿಗೆ ಉದ್ದಿನ ಬೇಳೆ ರುಬ್ಬಿರೋದು, ಆಮೇಲೆ ಅಕ್ಕಿ, ಆಮೇಲೆ ಮೈದಾ ಹಿಟ್ಟು ಮತ್ತೆ ಅಕ್ಕಿ ಹಿಟ್ಟು, ಅವೆಲ್ಲದನ್ನ ಈ ರೀತಿ ಕೈಯಲ್ಲಿ ಚೆನ್ನಾಗಿ ಕಲಿಸ್ಬೇಕು. ಕಲಸಿ ಆದ್ಮೇಲೆ ಮುಚ್ಚಳ ಮುಚ್ಚಿ ಒಂದು 7 ರಿಂದ 8 ಗಂಟೆ ಹಿಟ್ಟು ಹುದುಗೋದಕ್ಕೆ ಬಿಡಬೇಕು, ಹುಳಿ ಬರೋದಕ್ಕೆ ಬಿಡಬೇಕು. ಸೊ ಬೆಳಿಗ್ಗೆ ನೆನೆಸಿದ್ರೆ ಸಂಜೆ ರುಬ್ಬಿದ್ರೆ ನಿಮಗೆ ಮಾರನೇ ದಿವಸ ಬೆಳಿಗ್ಗೆಗೆ ದೋಸೆ ಮಾಡೋದಕ್ಕೆ ಸರಿಯಾಗತ್ತೆ. ಫರ್ಮೆಂಟೇಷನ್ ಅಥವಾ ಹಿಟ್ಟು ಹುದುಗಿದ ಮೇಲೆ ರುಚಿಗೆ ತಕ್ಕ ಹಾಗೆ ಉಪ್ಪನ್ನ ಹಾಕಿ ದೋಸೆನ ಮಾಡ್ಕೊಳ್ಬೇಕಾಗತ್ತೆ. ನಾನು ಆಗ್ಲೇ ಹೇಳ್ದಂಗೆ ಇತ್ತೀಚೆಗೆ ಒಂದು ಮನೆ ರಸದೂಟ ಅನ್ನೋ ಯೂಟ್ಯೂಬ್ ಚಾನಲ್ ಅವರು ಈ ಮೈಲಾರಿ ದೋಸೆ ಮಾಡೋ ಹೋಟೆಲಿಗೆ ಹೋಗಿ ಅಲ್ಲಿ ರೆಸಿಪಿನ ಕೇಳಿ ಹೇಗೆ ಮಾಡೋದು ಅಂತ ತಿಳಿಸಿದ್ರು. ಅದನ್ನ ನೋಡ್ಬಿಟ್ಟು ನಾನು ಟ್ರೈ ಮಾಡಿರೋದು. ಹಾಗೆ ನಾನು ಈ ದೋಸೆಗೆ ಆನಿಯನ್ ಸಾಗು ಮಾಡಿದ್ದೀನಿ, ಅಂದ್ರೆ ಈರುಳ್ಳಿ. ಇದರ ರೆಸಿಪಿ ತುಂಬಾ ಮೊದಲೇ ನನ್ನ ಯೂಟ್ಯೂಬ್ ಚಾನಲ್ ಪೋಸ್ಟ್ ಮಾಡಿದ್ದೀನಿ. ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ನಿಮಗೆ ಬೇಕಾದ್ರೆ ನೋಡ್ಕೊಳ್ಬಹುದು. ಯಾಕಂದ್ರೆ ಈ ಮೈಲಾರಿ ದೋಸೆ ಇದೆಯಲ್ಲ, ಇದನ್ನ ಈರುಳ್ಳಿ ಸಾಗು ಜೊತೆ ಬಡಿಸ್ತಾರೆ. ಇದ್ರ ಒಳಗಡೆ ಆಲೂಗಡ್ಡೆ ಪಲ್ಯನ, ಆಲೂಗಡ್ಡೆ ಮಸಾಲೆನ ಇಟ್ಟಿರೋಲ್ಲ. ಮಾಮೂಲಿ ಉದ್ದಿನ ದೋಸೆ ಅದಕ್ಕೆ ಹಿಟ್ಟು ಇರಬೇಕಾಗತ್ತೆ. ಮಾಮೂಲಿ ಉದ್ದಿನ ದೋಸೆ ಮಾಡೋ ತರನೇ ದೋಸೆ ಮಾಡಬೇಕು. ನೀವು ಕಬ್ಬಣದ ಹಂಚಲ್ಲಾರು ಮಾಡ್ಬೋದು, ಅಥವಾ ನೀವು ಉದ್ದಿನ ದೋಸೆ ಮಾಡೋದಕ್ಕೆ ಯಾವ ತವಾ ಅಥವಾ ಪ್ಯಾನ್ ಬಳಸ್ತಾ ಅದರಲ್ಲೇ ಮಾಡ್ಬೋದು. ಸಾಧಾರಣವಾಗಿ ಮೈಲಾರಿ ದೋಸೆನ 2 ಬದಿ ಕಾಯಿಸ್ತಾರೆ. ನಿಮ್ಗೆ ಇಷ್ಟ ಇದ್ರೆ 2 ಬದಿ ಕಾಯಿಸಿ, ಇಲ್ಲ ಒಂದೇ ಬದಿ ಕಾಯಿಸಿದ್ರು ಪರವಾಗಿಲ್ಲ. ಹೀಗೆ ಮಧ್ಯದಲ್ಲಿ ಸಾಗುವನ್ನ ಇಟ್ಟು ಬಡಿಸ್ಬೇಕು. ಮೇಲಿಂದ ಚೂರು ಬೆಣ್ಣೆ ಹಾಕಿ, ಆಗ್ಲೇ ತುಪ್ಪ ಹಾಕಿ ಕಾಯಿಸಿದ್ದೆ, ಮೇಲಿಂದ ಬೆಣ್ಣೆ ಹಾಕಿ ಚಟ್ನಿ ಜೊತೆ ಸರ್ವ್ ಮಾಡಿದ್ರೆ ಆಯ್ತು. ತುಂಬಾ ರುಚಿಯಾಗಿರುತ್ತೆ. ನೀವು ಖಂಡಿತ ಟ್ರೈ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ